ನಮಸ್ಕಾರ ಎಲ್ಲರಿಗೂ. ಶ್ರಾವಣ ಮಾಸದ 2ನೇ ಶುಕ್ರವಾರದ ದಿನ ಇವತ್ತು ತುಂಬಾ ಶುಭವಾದ ದಿನ. ಇವತ್ತು ನಾನು ಅಮ್ಮನವರ ಮುಖವಾಡಕ್ಕೆ ಯಾವ ತರ ಅಲಂಕಾರ ಮಾಡ್ಕೊಳ್ಳೋದು, ಕಳಸ ಯಾವ ರೀತಿ ಸ್ಥಾಪನೆ ಮಾಡಬೇಕು, ಅದಕ್ಕೆ ಏನ್ ಹಾಕ್ಬೇಕು, ಯಾವ ಸಾಮಗ್ರಿಗಳನ್ನ ಇಟ್ಟು ಪೂಜೆ ಮಾಡಬೇಕು ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ಬನ್ನಿ ನೋಡೋಣ ವಿಡಿಯೋ. ನಾನೀಗ ಅಮ್ಮನವರ ಮುಖವಾಡಕ್ಕೆ ಅಲಂಕಾರ ಮಾಡ್ತಾ ಇದ್ದೀನಿ. ಏನೇ ಅಲಂಕಾರ ಮಾಡಿದ್ರು ಅಮ್ಮನವ್ರಿಗೆ ಎಲ್ಲಾನು ಹೊಸದನ್ನೇ ತಗೊಬೇಕು. ಯಾವುದು ನಾವು ಯೂಸ್ ಮಾಡಿರೋದನ್ನಾಗ್ಲಿ ಹಳೇದನ್ನಾಗ್ಲಿ ಯೂಸ್ ಮಾಡಬಾರ್ದು. ನಾನು ಇದು ಅಮ್ಮನವ್ರಿಗೆ ಅಂತಾನೆ ಸಪ್ರೇಟ್ ತಂದು ಎತ್ತಿಟ್ಟಿರ್ತೀನಿ. ಮೊದಲನೇದು ನಾನೀಗ ಐಲೈನರ್ ಒಳಗೆ ಮಾಡ್ತಾ ಇದ್ದೀನಿ. ಹುಬ್ಬು ಕಣ್ಕಪ್ಪು ಕಾಡಿಗೆಲ್ಲ ಹಚ್ತಾ ಇದ್ದೀನಿ. ಮಾಡ್ತಾ ಮಾಡ್ತಾನೆ ಒಂಥರ ಖುಷಿ ಕೊಡುತ್ತೆ. ಯಾವಾಗಲೂ ಅಷ್ಟೇ ನನಗೊಂದು ಸ್ವಲ್ಪ ಖುಷಿನೇ ಅಮ್ಮನವ್ರಿಗೆ ಅಲಂಕಾರ ಮಾಡೋಕ್ಕೆ. ಅವರಿಗೂ ಅಲಂಕಾರ ಮಾಡ್ಕೊಬೇಕು, ನಾವು ಅಲಂಕಾರ ಮಾಡ್ಕೊಬೇಕಂತೆ. ನಾವು ಬರೀ ಇದ್ರೊಳಗಿದ್ದು ಅಮ್ಮಂಗೆ ಮಾತ್ರ ಅಲಂಕಾರ ಮಾಡಿದ್ರೆ ಅದು ಶುಭ ಅಲ್ಲ ಅಂತ ಹೇಳ್ತಾರೆ. ಹುಬ್ಬು ಕಣ್ಣಿಗೆಲ್ಲ ಐಲೈನರಲ್ಲಿ ಹಚ್ಬಿಟ್ಟು ಒಂದು ತಿಲಕನ್ ಥರ ಇಡ್ತಾ ಇದ್ದೀನಿ. ಯಾಕಂದ್ರೆ ಅಮ್ಮನವರಿಗೆ ಬಟ್ಟೆ ಇಡಬಾರ್ದಂತೆ, ತಿಲಕನೇ ಇಡಬೇಕಂತೆ. ತಿಲಕ ಏನಕ್ಕೆ ಇಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸ್ಟಿಕ್ಕರ್ ಇಡ್ತಾ ಇದ್ದಾರೆ ಅಂತ ಅನ್ಕೊಂಬೇಡಿ. ಅದು ಅದ್ರ ಮೇಲೆ ಅರಿಶಿನ ಹಚ್ಬಿಟ್ಟು ನಾನು ಅದ್ರ ಮೇಲೆ ಮತ್ತೆ ಕುಂಕುಮನೇ ಇಡ್ತೀನಿ. ಈ ಅರಿಶಿನ ನಾನು ಹಾಲಿಂದ ಕಲಿಸ್ಕೊಂಡಿದ್ದೀನಿ. ಇದು ಅರಿಶಿನ ಲಿಕ್ವಿಡ್ ಥರ ಸ್ವಲ್ಪ ಲೈಟಾಗಿ ಲಿಕ್ವಿಡ್ ಥರ ಮಾಡಿಕೊಂಡು ಇದು ಹಣೆಗೆ ಎಲ್ಲ ಹಚ್ಬಿಟ್ಟು ಇದ್ರ ಮೇಲೆ ಮತ್ತೆ ನಾನು ಅರಿಶಿನನೇ ಹಚ್ತೀನಿ. ಅಮ್ಮನಿಗೆ ತುಂಬಾ ಇಷ್ಟವಾದ ಕಲರ್ ಅಂತೆ ಅರಿಶಿನ, ಕೆಂಪು, ಹಸಿರು. ಹಾಗಾಗಿ ಯಾವುದೇ ಅಲಂಕಾರ ಮಾಡಿದ್ರು ಈ ಮೂರು ಇದ್ರೆ ಅಮ್ಮನವ್ರಿಗೆ ಅಲಂಕಾರ ಮಾಡೋದ್ರಲ್ಲಿ ಮೂರು ಇದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಎಲ್ಲರಿಗೂ ಲಕ್ಷ್ಮೀ ಅಮ್ಮನವರ ಶ್ರಾವಣ ಮಾಸದ ಶುಭ ಫಲ ಎಲ್ಲರಿಗೂ ದೊರಕಲಿ ಅಂತ ನಾನು ಅಮ್ಮನವ್ರ ಹತ್ರ ಕೇಳ್ಕೊಂತೀನಿ. ಅಲಂಕಾರ ಮಾಡ್ತಾ ಮಾಡ್ತಾನೆ ಒಂಥರ ಖುಷಿ ಅನಿಸ್ತಾ ಇದೆ. ನಾನು ಈಗ ಅದೇನು ಲಿಕ್ವಿಡ್ ಮೇಲ್ಗಡೆ ಹಚ್ಕೊಂಡಿದ್ದೆ ಅದಕ್ಕೆ ಅರಿಶಿನ ಹಚ್ತಾ ಇದ್ದೀನಿ. ನಾನಿದು ಯಾವಾಗ್ಲೂ ಅಷ್ಟೇ ಈ ತರ ಮಾಡ್ಬಿಟ್ಟು ಇದನ್ನ ಸ್ವಲ್ಪ ದಿನ ಇಟ್ಕೊಳ್ತೀನಿ. ತಕ್ಷಣನೇ ಏನು ತೆಗಿಯೋದಿಲ್ಲ ನಾನು ಅಮ್ಮನವ್ರನ್ನ. ನಾನು ಇಡೋದು ಪ್ರತಿ ವಾರ ಇಟ್ಟರೆ, ಗುರುವಾರ ಇಟ್ಟರೆ ಇನ್ನೊಂದು 15 ದಿವಸ ಬಿಟ್ಟೆ ನಾನು ಮತ್ತೆ ಚೇಂಜ್ ಮಾಡೋದು. ಯಾವಾಗಲೂ ಏನು ಚೇಂಜ್ ಮಾಡೋಕೆ ಹೋಗಲ್ಲ ಕಳಸನ. ನನಗೆ ಅಮಾಸೆನೋ ಹುಣ್ಣಿಮೆನೋ ಇಲ್ಲ ಒಳ್ಳೆ ಹಬ್ಬದ ದಿನಗಳು ನೋಡ್ಬಿಟ್ಟು ಪ್ರತಿ ಗುರುವಾರದಂದೇ ನಾನು ತೆಗೆದು ಚೇಂಜ್ ಮಾಡ್ತಾ ಇರ್ತೀನಿ. ಆ ತಿಲಕದ ಮೇಲೆ ಇದೇ ಅರಿಶಿನದ ಲಿಕ್ವಿಡನ್ನೇ ಹಚ್ಬಿಟ್ಟು ನಾನು ಅದ್ರ ಮೇಲೆ ಕುಂಕುಮ ಇಡ್ತಾ ಇದ್ದೀನಿ. ನೀಟಾಗಿ ಕಾಣುತ್ತೆ ಅನ್ನೋದು ಒಂದೇ ಉದ್ದೇಶ, ಕ್ಲೀನಾಗಿ ಕಾಣುತ್ತೆ. ನಾವಾಗೆ ಕೈಯಲ್ಲಿಟ್ಟರೆ ಆ ಥರ ತಿಲಕ ಥರ ಬರೋದಿಲ್ಲ, ಇಡೋದು ಕಷ್ಟನೇ. ಹಾಗಾಗಿ ಮಾಡ್ತಾ ಇದ್ದೀನಿ. ಮಾಡ್ತಾ ಮಾಡ್ತಾ ಅಮ್ಮನವ್ರಿಗೆ ಅಲಂಕಾರ ತುಂಬ ಖುಷಿ ಕೊಡುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಅಮ್ಮ ಅಂತ ನಮ್ಮದೇ ದೃಷ್ಟಿ ಆಗಂಗೆ ಅನಿಸುತ್ತೆ. ಅದೇ ಅರಿಶಿನ ಮೇಲ್ಗಡೆ ನಾನು ಗೋಪುರದ ಹತ್ರ 3 ಚುಕ್ಕೆ ಥರ ಇಟ್ಬಿಟ್ಟು ಅದಕ್ಕೂ ಕುಂಕುಮ ಹಚ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಲ್ವಾ, ಅದೇ ಥರ ಹಚ್ತಾ ಇದ್ದೀನಿ. ಅದಿನ್ನೂ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ಅಮ್ಮ. ನನಗಂತೂ ಈ ದೇವರಿಗೆ ಅಲಂಕಾರ ಮಾಡೋದ್ರಲ್ಲಿ ತುಂಬ ಖುಷಿ. ಈಗ ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಳಗಡೆ ಕೆನ್ನೆ ಹತ್ರನೂ ಅದೇ ಅರಿಶಿನ ಹಚ್ಬಿಟ್ಟು ಅದ್ರ ಮೇಲೆ ಪುಡಿ ಅರಿಶಿನ ಹಚ್ತಾ ಇದ್ದೀನಿ. ಅಲಂಕಾರ ಆದಮೇಲೆ ನಿಮಗೆ ತೋರಿಸ್ತೀನಿ ಕಾಯೆಲ್ಲ ಹೆಂಗೆ ನೈವೇದ್ಯ ಮಾಡೋದು ಅಂತ. ಈಗ ತೋರಿಸ್ತೀನಿ ನೋಡಿ ಫೈನಲ್ ಹೆಂಗೆ ಕಾಣಿಸುತ್ತೆ ಅಂತ. ನಂದೇ ದೃಷ್ಟಿ ಕಾಣಂಗಿತ್ತು, ಅದಕ್ಕೋಸ್ಕರ ಒಂದು ಸಣ್ಣದಾಗಿ ಕಾಡಿಗೆಯಲ್ಲಿ ಒಂದು ಚುಕ್ಕೆನೂ ಇಟ್ಬಿಟ್ಟೆ, ದೃಷ್ಟಿ ಆಗಬಾರ್ದು ಅಮ್ಮಂಗೆ ಅಂಥೇಳಿ. ನೋಡ್ತಿದ್ದೀರಲ್ಲ ಫೈನಲ್ ಲುಕ್ ಹೇಗಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕಿವಿ ಓಲೆಗೂ ಮೂಗ್ಬಟ್ಟಿಗೂ ಎಷ್ಟು ಲಕ್ಷಣ ಕಾಣ್ತಾ ಇದೆ ಅಮ್ಮನವರು ಅಂತ ನೀವೇ ನೋಡ್ತಿದ್ದೀರಲ್ಲ. ಈಗ ಕಾಯಿಗೆ ಕಳಸ ಚೊಂಬು ನಾನು ಯಾವ ರೀತಿ ರೆಡಿ ಮಾಡ್ಕೊಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನಾನು ಒಂದು ತೆಂಗಿನಕಾಯಿಗೆ ಫಸ್ಟ್ ಇದರಲ್ಲೇ ಈಗ ಉಳಿದಿದೆಯಲ್ಲ ಅರಿಶಿಣ, ಇದೇ ಅರಿಶಿನ ಇನ್ನು ಸ್ವಲ್ಪ ಕಣ್ಣತ್ರ ಕಮ್ಮಿ ಕಾಣಿಸ್ದಂಗೆ ಅನಿಸ್ತು, ಅದಕ್ಕೆ ಇನ್ನೊಂದ್ಸಲ ಹಚ್ತಾ ಇದ್ದೀನಿ. ಅದು ಡ್ರೈ ಆಗಿಬಿಡುತ್ತಲ್ಲ, ಹಚ್ಬೇಕಿರ್ ಗೊತ್ತಾಗೋದಿಲ್ಲ. ಈಗ ಹಚ್ಚಿದ್ಮೇಲೆ ಅದು ಫಿಲಪ್ ಆಯಿತು. ಸ್ವಲ್ಪ ಜಾಗ ಬಿಟ್ಟಂಗೆ ಅನಿಸ್ತಿತ್ತು, ಅದಕ್ಕೋಸ್ಕರ ಹಚ್ಚಿದೆ ಅದನ್ನು. ಈಗ ನಾನು ಇದೇ ಅರಿಶಿನ ಉಳಿದಿದೆ, ಈ ಅರಿಶಿನ ಫೈನಲ್ ಇಷ್ಟ ಆಯಿತು ನೋಡಿ. ಇದೇ ಅರಿಶಿನ ಏನು ಮಾಡ್ತೀನಿ ನಾನು ಕಾಯಿಗೂ ಇದನ್ನೇ ಹಚ್ಕೊಳ್ತೀನಿ ಕ್ಲೀನಾಗಿ. ಕಾಯಿಗೆ ಅಂದರೆ ಕಾಯಿಗೆ ಹಚ್ಬೇಕಿದ್ರೆ ಅರಿಶಿನ ಅದು ಮೇಲ್ಗಡೆ ಜುಟ್ಟತ್ರ ಕಣ್ಣು ಕಾಣಿಸುತ್ತಲ್ಲ, ಆ ಥರ ಕಣ್ಣು ಕಾಣಬಾರ್ದು ಕಳ್ಸಕ್ಕಿಡ ಕಾಯಿಗೆ ಅಂತ ಹೇಳ್ತಾರೆ. ಕಣ್ಣು ಮುಚ್ಚಿರ್ಬೇಕು ಅಂತ ಹೇಳ್ತಾರೆ ಹಿರಿಯವ್ರು ಹೇಳೋದನ್ನ, ನಾವು ಅದನ್ನೇ ಪಾಲಿಸ್ಕೊಂಬಂದಿದ್ದೀವಿ. ಇದರಲ್ಲಿ ನಾನು ಹೇಳಿರೋದ್ರಲ್ಲಿ ನಮ್ಮನೇಲಿ ಏನು ನಡೆಯುತ್ತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮನೇಲಿ ಹಿರಿಯವರು ನಿಮ್ಮಲ್ಲಿ ಯಾವ ಥರ ಹೇಳ್ತಾರೋ ಆ ಥರ ನೀವು ಮಾಡಿ. ಇದರಲ್ಲಿ ಏನಾದ್ರು ತಪ್ಪಾಗಿ ತಿಳಿಸಿದರೆ ಕ್ಷಮೆ ಇರಲಿ ಎಲ್ಲರ ಹತ್ರನೂ. ಅದೇ ಉಳಿದಿರೋ ಅರಿಶಿನ ಕಾಯಿಗೆ ಪೂರ್ತಿ ನಾನು ಹಚ್ಕೊಂಡಿದ್ದೀನಿ. ಪೂರ್ತಿ ಹಚ್ಕೊಂಡ ನಂತರ ನಾನೊಂದು ಸಣ್ಣದೊಂದು ಪೇಪರಲ್ಲಿ ತಿಲಕದ ಶೇಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಪೇಪರ್ನ ಕಟ್ ಮಾಡ್ಕೊಂಡಿರೋದನ್ನ ಇಟ್ಬಿಟ್ಟು ಅದ್ರ ಮೇಲೆ ಕುಂಕುಮ ಹಚ್ಚಿದ್ರೆ ಅದು ನೀಟಾಗಿ ಕುಂಕುಮ ಇಟ್ಕೊಳ್ಳುತ್ತೆ, ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗೋದಿಲ್ಲ. ಹಾಗೆ ಇಡಕ್ಕೆ ಹೋದರೆ ಅದು ಅರಿಶಿನಕ್ಕೆ ಕ್ಲೀನಾಗಿ ಹಿಡಿಯೋದಿಲ್ಲ ಅಂತ ನಾನು
ಆ ಥರ ಹಚ್ಚಲ್ಲ, ಈ ಥರ ತಿಲಕ ಇಟ್ಬಿಟ್ಟು ಈ ಥರ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಅದನ್ನು ಪೇಪರ್ ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ಕುಂಕುಮ ಹಚ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಶ್ರಾವಣ ಶುಕ್ರವಾರದಲ್ಲಿ 5 ಶುಕ್ರವಾರ ಬರ್ತಾ ಇದೆ ಈ ಸಲ. ಇದು 2ನೇ ಶುಕ್ರವಾರ. 3ನೇ ಶುಕ್ರವಾರ ವರಮಹಾಲಕ್ಷ್ಮಿ ನಿಮಗೆಲ್ಲ ಗೊತ್ತೇ ಇದೆ. ಎಲ್ಲರಿಗೂ ಅಮ್ಮನವರ ಅನುಗ್ರಹ ಸಿಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಈಗ ನಾನು ಕಳಸಕ್ಕೆ ತಟ್ಟೆ ರೆಡಿ ಮಾಡ್ಕೊಳ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಅಮ್ಮನವರಿಗೆ ಅರ್ಶಿನ ಕೊಂಬಿಂದ ಒಂದು ದಾರ ಕಟ್ತಾ ಇದ್ದೀನಿ. ಇದನ್ನು 16 ಎಳೆ ಮಾಡ್ಕೊಂಡಿದ್ದೀನಿ. 16 ಎಳೆ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಯಾವಾಗಲೂ ತೆಗೆಯೋದಿಲ್ಲ. ಯಾವತ್ತೂ ಹಬ್ಬ ಯಾವಾಗಲೂ ಹಿಂಗೆ ಪೂಜೆ ಪುನಸ್ಕಾರಗಳು ಮನೆಯಲ್ಲಿದ್ದಾಗ ಮಾತ್ರ ನಾನು ಚೇಂಜ್ ಮಾಡ್ತೀನಿ. ಪ್ರತಿ ಸಲ ಈ ದಾರನ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ. ಈಗ ನಾನು ಇದೇನು ಮಾಡಿದ್ದೀನಿ, ಇದು ವರಮಹಾಲಕ್ಷ್ಮಿಗೂ ನಾನು ತೆಗೆಯೋದಿಲ್ಲ. ಇದು ವರಮಹಾಲಕ್ಷ್ಮಿಗೆ ಬೇರೆ ಮಾಡ್ತೀನಿ ನಾನು. ಬೇರೆ ಕಳಸ ಇಟ್ಟು ಬೇರೆ ಮಾಡ್ತೀನಿ. ಅದನ್ನು ಅವತ್ತೇ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಈಗ ಒಂದು ಅಕ್ಕಿ ಹಾಕ್ಕೊಂಡಿದ್ದೀನಿ ತಾಮ್ರದ ಪ್ಲೇಟಿಗೆ. ಆ ಪ್ಲೇಟಿಗೆ ಅಕ್ಕಿ ಹಾಕ್ಕೊಂಬಿಟ್ಟು ಅರ್ಶಿಣದಲ್ಲಿ ಒಂದು ಚಿತ್ರ ಬಿಡಿಸ್ತಾ ಇದ್ದೀನಿ. ಈ ರಂಗೋಲಿ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ರಂಗೋಲಿ ಅಂತ ಹೇಳ್ತಾರೆ. ಇದಕ್ಕೆ ಅಕ್ಷತೆ ಕುಂಕುಮ ಹಾಕಿದ್ದೀನಿ. ಸ್ವಲ್ಪ ಪಚ್ಕರ್ಪೂರ ಹಾಕ್ತಾ ಇದ್ದೀನಿ. ಪಚ್ಕರ್ಪೂರ ನೀವು ನೋಡಿರ್ಬೋದು ಅನ್ಕೊಂತೀನಿ. ನೋಡಿ, ಇದು ಹಾಕೋದ್ರಿಂದ ತುಂಬ ಪರಿಮಳಯುಕ್ತವಾಗಿರುತ್ತೆ. ಅಮ್ಮನವರಿಗೆ ಈ ವಾಸನೆಯೂ ತುಂಬ ಇಷ್ಟ. ಈ ಪರಿಮಳ ತುಂಬ ಪ್ರಿಯಕರವಾದ ಪರಿಮಳ ಅಂತ ಹೇಳ್ತಾರೆ. ಅದನ್ನೇ ತಕ್ಷಣ ಒಂದು ಚೊಂಬಿಟ್ಬಿಟ್ಟು ಆ ಚೊಂಬಿಗೆ ನಾನು 5 ಬಕ್ಸೆ ಅಕ್ಕಿ ಹಾಕಿದ್ದೀನಿ. ಅಕ್ಕಿಗೆ ಸ್ವಲ್ಪ ನಾನೀಗ ಪಚ್ಕರ್ಪೂರ ಸ್ವಲ್ಪ ಹಾಕಿ 9 ಲವಂಗ ಹಾಕ್ತಾ ಇದ್ದೀನಿ. 9 ಲವಂಗ, 9 ಬಟ್ಲಡ್ಕೆ ಅಂತಾರೆ ನಮ್ಮ ಕಡೆ, ನಿಮಗೂ ಗೊತ್ತಿರ್ಬೋದು. ಆ ಬಟ್ಲಡ್ಕೆನ ಹಾಕ್ತಾ ಇದ್ದೀನಿ. ಆಮೇಲೆ 9 ಕಾಯಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಶಿನ ಕೊಂಬನ್ನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಈಗ ಅಮ್ಮನವ್ರಿಗೆ ಕಾಯಿನ ಕೂರಿಸ್ಬಿಟ್ಟು ಆಮೇಲೆ ಅಮ್ಮನವ್ರನ್ನ ಅದಕ್ಕೆ ರೆಡಿ ಮಾಡ್ತೀನಿ. ಈಗ ಫಸ್ಟ್ ಕಾಯಿನ ಇಡ್ತಾ ಇದ್ದೀನಿ. ನಾನು ಇದು ಅಕ್ಕಿ ಕಳಸ ಆಗಿರೋದ್ರಿಂದ ಇದಕ್ಕೆ ನಾನು ಎಲೆ ಇಡಲ್ಲ. ಹಬ್ಬದ ದಿನ ಎಲ್ಲ ಆದರೆ ಮಾತ್ರ ಮಾವಿನ ಎಲೆ ಎಲ್ಲ ಇಟ್ಟು ಇಲ್ಲ ವೀಳ್ಯದೆಲೆ ಇಟ್ಟು ಮಾಡ್ತೀನಿ. ಅದು ನೀರಿನ ಕಳಸಕ್ಕೆ, ಈ ಅಕ್ಕಿ ಕಳಸಕ್ಕೆ ನಾನು ಅದನ್ನ ಇಡಲ್ಲ. ಈಗ ನಾನೊಂದು ಹಸಿರು ಬ್ಲೌಸ್ ಪೀಸ್ ತೊಗೊಂಡು ಅದನ್ನು ತ್ರಿಕೋನ ಆಕಾರವಾಗಿ ಮಡ್ಚ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಅದು ಕಾಯಿ ಫುಲ್ಲು ಮುಚ್ಚಂಗೆ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಅಮ್ಮನವ್ರನ್ನ ಮುಖವಾಡ ಇಡೋದು ತೋರಿಸ್ತೀನಿ. ನೋಡಿ, ನಾನು ಏನು ಮಾಡ್ತಿದ್ದೀನಿ ಅದು ತೋರಿಸ್ತಿದ್ದೀನಿ ಸ್ನೇಹಿತರೆ. ನಿಮ್ಮನೇಲಿ ಹಿರಿಯವರು ಏನು ಪದ್ಧತಿ ಮಾಡಿದಾರೋ ಅದ್ರ ಪ್ರಕಾರನೇ ನೀವು ಮಾಡಿ. ಈ ಥರ ಕೂರಿಸೋದ್ರಿಂದ ಏನಾಗುತ್ತೆ, ಅದು ನಾನು ಅಲುಕ್ಸೋದು ಇಲ್ಲ, ಶೇಕು ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಇದನ್ನು ಕಳಸನ ಹಂಗೆ ಇಟ್ಟಿರ್ತೀನಿ. 15 ದಿವಸಕ್ಕೋ ತಿಂಗಳಿಗೋ ಒಂದ್ಸಲ ಮಾತ್ರ ನಾನು ಅಕ್ಕಿನ ಚೇಂಜ್ ಮಾಡಿ ಮತ್ತು ಹೊಸ ಕಳಸ ಇಡ್ತೀನಿ. ಈಗ ಅಮ್ಮನವ್ರನ್ನ ಮುಖವಾಡನ ಹಾಕ್ತಾ ಇದ್ದೀನಿ. ಹಾಕೋದ್ರಿಂದ ಬರೀ ಬ್ಲೌಸ್ ಪೀಸು ಸುತ್ತಿ ಇಡೋದ್ರಕ್ಕಿಂತ ಈ ಥರ ಮಾಡೋದು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ, ನಾನು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನು ಇದಕ್ಕೆ ಅರ್ಶಿನ ಕೊಂಬು ಕಟ್ಟಿಟ್ಕೊಂಡಿದ್ದೀನಲ್ಲ, ತಾಳಿ ಸರನೂ ಇದಕ್ಕೆ ಇಟ್ಟಿದ್ದೀನಿ ಸಪ್ರೇಟಾಗಿ ನಾನು. ಈಗ ತಾಳಿ ಸರ ಹಾಕ್ತಾ ಇದ್ದೀನಿ ಇದಕ್ಕೆ. ತಾಳಿ ಸರನೂ ಹಾಕಬೇಕು, ಜೊತೆಲಿ ಅದು ಅರ್ಶಿನ ಕೊಂಬಿನ ದಾರ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಬೇಕು. ಅದ್ರ ಜೊತೆಲಿ ನಿಮಗೆ ಇಷ್ಟ ಇದ್ದರೆ ನಿಮ್ಗೆ ಏನು ಒಡವೆ ಇದೆ ಆ ಒಡವೆನೂ ಅಮ್ಮನವ್ರಿಗೆ ಹಾಕ್ಬೋದು. ಹಂಗಂತ ನೀವು ಬರೀ ಕುತ್ತಿಗೆ ಬರೀ ಕಿವಿಲೆಲ್ಲ ಇದ್ದು ಅಮ್ಮನವ್ರಿಗೆ ಅಲಂಕಾರ ಮಾಡಬೇಕು ಅಂತ ಅಮ್ಮ ಹೇಳಲ್ಲ. ಜೊತೆಲಿ ನೀವು ಚೆನ್ನಾಗಿ ಅಲಂಕಾರ ಮಾಡ್ಕೊಬೇಕು, ಅಮ್ಮನಿಗೂ ಚೆನ್ನಾಗಿ ಅಲಂಕಾರ ಮಾಡಬೇಕು. ನನಗಿದೆರಡರಲ್ಲೂ ತುಂಬ ಇಂಟ್ರೆಸ್ಟು. ನಾನು ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ತೀನಿ, ಅಮ್ಮಂಗೂ ಚೆನ್ನಾಗಿ ಅಲಂಕಾರ ಮಾಡ್ತೀನಿ. ತುಂಬ ಇಷ್ಟವಾದ ಕೆಲಸ ನನಗಿದು. ಈಗ ಅರ್ಶಿನ ಕೊಂಬಿನ ದಾರ ಮಾಡ್ಕೊಂಡಿದ್ನಲ್ಲ, ತಾಳಿ ಸರ ಹಾಕಿದ ನಂತರ ಅರ್ಶಿನ ಕೊಂಬಿನ ದಾರನೂ ಹಂಗೆ ಅಮ್ಮನವರಿಗೆ ಕಟ್ತಾ ಇದ್ದೀನಿ. ಇದಾದಮೇಲೆ ಒಂದು ಸಣ್ಣದು ಒಂದು ಸರ ಇತ್ತು, ಆ ಸರನೂ ಅದ್ರ ಜೊತೆನೇ ಹಾಕ್ತಾ ಇದ್ದೀನಿ. ತೋರಿಸ್ತೀನಿ ನೋಡಿ, ಒಂದು ನಿಮಿಷ. ಗಂಟು ಹಾಕ್ತಾ ಇದ್ದೀನಿ, ಸರನ ಹಿಂಗೆ ಮೇಲೆ ಬಿಟ್ಟಿದ್ದೀನಿ. ಈಗ ಕಾಸಿನ ಥರ ಸರ ಇತ್ತು, ಅದನ್ನು ಹಾಕ್ತಾ ಇದ್ದೀನಿ. ಅಂದರೆ ಅದು ಇನ್ನು ಗೋಲ್ಡೇನ್ ಅಲ್ಲ ವೀಕ್ಷಕರೇ. ಗೋಲ್ಡ್ ಅಂದರೆ ಅಮ್ಮಂಗೆ ಹಾಕಕ್ಕೆ ನನಗೇನು ಶಕ್ತಿ ಇದೆಯೋ, ಒಂದು ಮೂಗ್ಬಟ್ಟಿಂದಷ್ಟು ಶಕ್ತಿ ಇತ್ತು, ನಾನು ಅಷ್ಟೇ ಹಾಕ್ತಿದ್ದೀನಿ. ಅಮ್ಮ ನಂಗೆ ತುಂಬ ಶಕ್ತಿ ಕೊಡಲಿ. ನಾನು ಅಮ್ಮಂಗೆಲ್ಲನೂ ಬಂಗಾರದ್ದೇ ಹಾಕ್ತೀನಿ, ನಾನು ಬಂಗಾರನೇ ಹಾಕ್ಕೊಳ್ತೀನಿ. ಅದೇ ಥರ ಅಮ್ಮನ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಬೇಡ್ಕೊಳ್ತೀನಿ. ನಾನು ತುಂಬ ವರ್ಷದಿಂದ ಇದನ್ನು ಮಾಡ್ಕೊಂಬಂದಿದ್ದೀನಿ. ನನಗಿದರಿಂದ ಎಲ್ಲನೂ ಒಳ್ಳೆಯದೇ ಆಗಿದೆ. ಮನೆಗಳಲ್ಲಿ ಶುಭ ಕಾರ್ಯಗಳು ನಡೆದಿದೆ, ಎಲ್ಲರಿಗೂ ಒಳ್ಳೆಯದೇ ಆಗಿದೆ. ಹಾಗಾಗಿ ನಿಮಗೂ ಎಲ್ಲ ಇದಾಗಲಿ ಅಂತ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ, ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈಗ ಫೈನಲ್ ಆಯಿತು. ಆದಮೇಲೆ ನಮ್ಮ ಮನೇಲೇ ಬಿಟ್ಟಿದ್ದ ದಾಸವಾಳ, ಇದು ಬಿಳಿ ದಾಸವಾಳ, ಇದನ್ನು ಅಮ್ಮಂಗೆ ಇಟ್ಟಿದ್ದೀನಿ. ಅಮ್ಮಂಗೆ ಹಳದಿ ಕಲರು, ಕೆಂಪು ಕಲರು, ಹಸಿರು ಕಲರು ಅಂದರೆ ತುಂಬ ಇಷ್ಟ ಅಂತೆ. ಹಾಗಾಗಿ ನಾನು ಹಸಿರು ಬ್ಲೌಸ್ ಪೀಸ್ ಹಾಕ್ತೀನಿ, ಇಲ್ಲಾಂದರೆ ರೆಡ್ ಹಾಕ್ತೀನಿ ಯಾವಾಗಲೂ. ಇವತ್ತು ಹಸಿರಿತ್ತು, ಹಸಿರು ಹಾಕಿದ್ದೀನಿ. ಈಗ ಒಂದು ಹಳದಿ ಹೂವನ್ನು ಒಂದೇ ಒಂದು ಹೂವನ್ನು ಮೇಲ್ಗಡೆ ಇಟ್ಟು, ಗುಲಾಬಿ ಹೂವನ್ನು ಮೇಲ್ಗಡೆ ಚೊಂಬಿನ ಮೇಲ್ಗಡೆ ಕಾಯಿದು
ಜುಟ್ಟು ಬರುತ್ತಲ್ಲ ಅಲ್ಲಿ ಇಡ್ತಾ ಇದ್ದೀನಿ. ತೋರಿಸ್ತೀನಿ ನಿಮಗೆ ಫೈನಲ್ ಹೆಂಗಾಗುತ್ತೆ ಅಂತ. ಒಂದೇ ಒಂದು ಸೇವಂತಿಗೆ ಹೂವು ಅಲ್ಲಿಟ್ಟಿದ್ದೀನಿ. ಈಗ ಜೊತೆಲಿ ಗುಲಾಬಿ ಹೂವನ್ನ ಒಂದು 5-6 ಸೇರಿ ಹಾಕ್ಬಿಟ್ಟು ಅಲ್ಲಿ ಇಡ್ತಿದ್ದೀನಿ. ಅದನ್ನ ಎಲ್ಲ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಇಡತಿಗೆ ತೋರಿಸ್ತೀನಿ ವೀಕ್ಷಕರೇ ನಿಮಗೆ. ಈಗ ಆಮೇಲೆ ಆ ಬಾಗಿಲಿಗೆಲ್ಲ ಸ್ವಲ್ಪ ಅರ್ಶಿಣದ ನೀರು ಮಿಕ್ಸ್ ಮಾಡಿ ಹಚ್ಬಿಟ್ಟು ಅದರಲ್ಲಿ ಪದ್ಮಕಮಲ ರಂಗೋಲಿನ ಅಕ್ಕಿ ಹಿಟ್ಟಲ್ಲಿ ಹಾಕ್ಬಿಟ್ಟು ತುಳಸಿಗೂ ಅಷ್ಟೇ ಅಲಂಕಾರ ಮಾಡಿ ಅದೇ ಅಕ್ಕಿ ಹಿಟ್ಟಲ್ಲಿ ಅಮ್ಮನವ್ರದ ಪಾದುಕೆನ ಬರೆದು ಇದಕ್ಕೂ ಪೂಜೆ ಮಾಡಿ ಈಗ ದೇವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಈಗ ಹೊಸ್ಲದು ಆಯಿತು, ತುಳಸಿ ಗಿಡದ್ದು ಆಯಿತು. ದೀಪನೂ ಇವಾಗ ಬೆಳಗ್ಗೆನೇ ಹಚ್ಚಿದ್ದೀನಿ ಇವತ್ತು ದೀಪನು. ಈಗ ಅಮ್ಮನವ್ರನ್ನ ಕೂರಿಸಿದ್ದೀನಿ ನೋಡಿ, ಫೈನಲಲ್ಲಿ ಕೂರಿಸಿದ್ದೀನಿ. ನಾನು ಅಮ್ಮನವ್ರಿಗೆ ಏನೇನು ನೈವೇದ್ಯ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಈಗ ಊದಿನ ಕಡ್ಡಿ ಹಚ್ತಾ ಇದ್ದೀನಿ. ಅಮ್ಮನವ್ರ ಮುಂದೆ ನಾನು ಒಂದು ತುಪ್ಪದ ದೀಪ ಹಚ್ತೀನಿ. ಉಳಿದಿದ್ದು ತುಪ್ಪದ ದೀಪ ಬಿಟ್ಟು ಉಳಿದಿದ್ದು 5 ದೀಪ, ಟೋಟಲ್ ಎಲ್ಲ ಸೇರಿ 6 ದೀಪ ಹಚ್ತೀನಿ. ಅವತ್ತು ಗುರುವಾರ ಶುಕ್ರವಾರ ನಾನು ಯಾವಾಗಲೂ 6 ದೀಪ ಹಚ್ತೀನಿ. ಅಮ್ಮನವ್ರ ಎದುರಿಗೆ ಮಾತ್ರ ದಿನಾನೂ ತುಪ್ಪದ ದೀಪ ಹಚ್ತೀನಿ. ನಮ್ಮ ತಪ್ಪು ಒಪ್ಪನ್ನೆಲ್ಲ ಕ್ಷಮಿಸ್ಬಿಡಮ್ಮ ತಾಯಿ. ಏನೇ ಪೂಜೆ ಪುನಸ್ಕಾರಗಳೆಲ್ಲ ಅಡೆತಡೆಗಳಾಗಿದ್ರು ಕ್ಷಮಿಸ್ಬಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡಮ್ಮ ತಾಯಿ ಅಂತ ನಾನು ಕೇಳ್ಕೊತೀನಿ. ಅಮ್ಮನವ್ರಿಗೆ ಪೂಜೆ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ನಾನು ನೈವೇದ್ಯ ಏನು ಇಟ್ಟಿದ್ದೀನಿ ಅಂತ. ವಿಡಿಯೋದಲ್ಲಿ ಒಂದೇ ಸಲ ಎಲ್ಲ ತೋರ್ಸೋಕ್ಕಾಗ್ತಾ ಇಲ್ಲ. ಅದ್ರ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ, ಒಂದು ಸಾಯಿಬಾಬಾನ ಇಟ್ಟಿದ್ದೀನಿ. ವೆಂಕಟರಮಣ ಫೋಟೋ ನೀವೆಲ್ಲ ನಮ್ಮ ದೇವ್ರ ಮನೆದು ನೋಡಿರ್ತೀರ, ದೊಡ್ಡದೇ ಇದೆ ಅದು. ಅದಕ್ಕೆ ಪೂಜೆ ಮಾಡೋದೇ ಒಂದು ಖುಷಿ ನನಗೆ. ಅದರಲ್ಲಿ ಹಾಡು ಬರುತ್ತೆ, ಒಳ್ಳೆ ಹಾಡು ಹಾಕೊಂಡು ಪೂಜೆ ಮಾಡ್ತಿದ್ರೆ ಎಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ. ಸಮಾಧಾನ ಶಾಂತಿ ಎಲ್ಲ ಸಿಕ್ಕತ್ತೆ. ಅದೇ ಥರ ನಿಮ್ಮೆಲ್ಲರ ಮನೆಯಲ್ಲೂ ಆರೋಗ್ಯ ಆಯುಷು ಸಮಾಧಾನ ಶಾಂತಿ ಐಶ್ವರ್ಯ ಎಲ್ಲನೂ ಕೊಟ್ಟ ತಾಯಿ ಕಾಪಾಡಲಿ ಅಂತ ಬೇಡ್ಕೊತೀನಿ. ಕರ್ಪೂರ ಆರತಿ ಆದಮೇಲೆ ನಿಮಗೆ ನೈವೇದ್ಯ ಏನಿಟ್ಟಿದ್ದೀನಿ, ಅಮ್ಮನವ್ರ ಎದುರುಗಡೆ ಏನಿಟ್ಟಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಆರಾಧನೆ ಊದಿನ ಕಡ್ಡಿ ಎಲ್ಲ ಹಚ್ಚಿ ಕರ್ಪೂರ ಎಲ್ಲ ಆರಾಧನೆ ಮಾಡಿದ ಮೇಲೆ ಫೈನಲ್ ನಿಮಗೆ ತೋರಿಸ್ತೀನಿ. ನೈವೇದ್ಯಕ್ಕೆ ಅಂದರೆ ನಾನು ಸ್ವಲ್ಪ ಗಸಗಸೆ ಪಾಯಸ ಮಾಡಿದೆ. ಗಸಗಸೆ ಪಾಯಸ ಇಟ್ಟಿದ್ದೀನಿ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ತುಪ್ಪದ ದೀಪದ ಕೆಳಗೆ 2 ವೀಳ್ಯದೆಲೆ ಇಡಿ. ವೀಳ್ಯದೆಲೆ ಇಟ್ಟುಬಿಟ್ಟು ಅದ್ರ ಮೇಲೆ ತುಪ್ಪದ ದೀಪ ಇಟ್ಟು ದೀಪ ಹಚ್ಚಿ, ಅರ್ಶಿನ ನೀವು ಹಚ್ಕೊಳ್ಳಿ, ಕುಂಕುಮನ ಹಚ್ಕೊಳ್ಳಿ. ದೀಪ ಎಲ್ಲ ಹಚ್ಚಿದ ಮೇಲೆ ನೀವು ತಾಳಿ ಸರಕು ಹಚ್ಕೊಳ್ಳಿ. ಅದರಿಂದ ಮಾಂಗಲ್ಯ ಭಾಗ್ಯನೂ ಸ್ಥಿರವಾಗಿ ಉಳಿತದೆ. ಅಮ್ಮನವ್ರಿಗೆ ಒಂದು ಬ್ಲೌಸ್ ಪೀಸ್ ಇಟ್ಟು ಅದ್ರ ಮೇಲೆ ಅಡಿಕೆ ಇಟ್ಟು ₹1 ನಾಣ್ಯ ಇಟ್ಟಿದ್ದೀನಿ. ಗಸಗಸೆ ಪಾಯಸ ಇಟ್ಟಿದ್ದೀನಿ. ಮುಖ್ಯವಾದ ವಿಷಯ ಅಂದರೆ ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ. ಒಂದು ಚೊಂಬಲ್ ಅಕ್ಕಿ, ಒಂದು ಚೊಂಬಲ್ ನೀರು ಇಟ್ಟಿದ್ದೀನಿ. ಆಮೇಲೆ ಕಮಲದ ಬೀಜ ಕವಡೆ ಎಲ್ಲ ಗೊತ್ತೇ ಇದೆಯಲ್ಲ ನಿಮಗೆ, ಅದನ್ನು ಇಟ್ಟಿದ್ದೀನಿ. ಇದರಲ್ಲಿ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.